ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಟೆಕ್ ಲರ್ನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೆಲವು ಗ್ಯಾಜೆಟ್ಸ್ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾಯಿದೆ ನಿಮಗೆ ನೆಕ್ ಬ್ಯಾಂಡ್ಸ್, 2 ನೆಕ್ ಬ್ಯಾಂಡ್ ಕಾಣ್ತಾ ಇದೆ. ಇದು ನಮ್ಮ ಬಜೆಟ್ ಲೆವೆಲಲ್ಲಿ ತಗೊಳ್ಳುವಂತಹ ಒಂದು ನೆಕ್ ಬ್ಯಾಂಡ್ ಇದು. ಇದ್ರದ್ದು ಪ್ರೈಸ್ ಏನಿದೆ, ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ, ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅಂತೇಳಿ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಮಗಿಲ್ಲಿ ಕಾಣ್ತಾ ಇದೆ IVON ಇನ್ಸ್ಪೈರ್ ಯುವರ್ ಎನರ್ಜಿ 45 hours ಆಫ್ ಮ್ಯೂಸಿಕ್ ಟೈಮ್ ವೈರ್ಲೆಸ್ ಹೆಡ್ಸೆಟ್ IV65 ಅಂತ ಹೇಳಿ. ಇದರ ಒಂದು ಮಾಡಲ್ ನೇಮು ಐವನ್ ಅನ್ನೋದೊಂದು ಕಂಪನಿ ಬ್ರ್ಯಾಂಡ್ ಅದು. ಆ್ಯಕ್ಚುಲಿ ಇದು ನಾನು ಆಫ್ಲೈನ್ ಪರ್ಚೇಸ್ ಮಾಡಿದ್ದೆ. ಇದನ್ನು ನಾನು ಇದ್ರ ಪ್ರೈಸ್ ಹೇಳ್ತೀನಿ, ನೋಡೋಣ ಫಸ್ಟು ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡೋಣ. ಚೆಕ್ ಮಾಡಿಬಿಟ್ಮೇಲೆ ನಾವು ನೋಡೋಣ ಇದು ಈ ಪ್ರೈಸ್ ರೇಂಜ್ಗೆ ಓಕೆ ಅನಿಸುತ್ತಾ ಇಲ್ವಾ ಅನ್ನೋದು ನಾನು ಹೇಳ್ತೀನಿ. ಚೆಕ್ ಮಾಡಿಬಿಟ್ಟು ಹೇಳ್ತೇನೆ. ನಮಗೆ ಬಾಕ್ಸು ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಬಾಕ್ಸ್ ಇಲ್ಲಿ ನಾವು ಓಪನ್ ಮಾಡ್ತಿದ್ದಂಗೆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಅದರಲ್ಲಿ ಅದು ಬಿಟ್ಟರೆ ನಮಗೆ ಬಾಕ್ಸಲ್ಲಿ ಇನ್ನೇನು ಇಲ್ಲ. ನಮಗೆ ಬಾಕ್ಸಲ್ಲೇ ನಮಗೆ ಚಾರ್ಜಿಂಗ್ ಕೇಬಲ್ ಸಿಗ್ತಾಯಿದೆ, ಕಾಣ್ತಾ ಇದೆ ನಿಮಗೆ. USB ಟು ಮೈಕ್ರೋ USB ಕೇಬಲ್. ಇದು ಸಖತ್ ಪ್ರೀಮಿಯಮ್ ಅನ್ನೋದು LD ಡೆಪಾಸಿಟ್ಟು, ತುಂಬ ಚೀಪ್ ಏನಿಲ್ಲ. ನಾರ್ಮಲ್ ಇದು ಹಾರ್ಡ್ ಇದೆ ಸ್ವಲ್ಪ, ಅದಕ್ಕೆ ಓಕೆ ಅನಿಸುತ್ತೆ. ಅದು ಬಿಟ್ಟರೆ ನಮಗೆ ಯಾವುದೇ ಒಂದು ಯೂಸರ್ ಮ್ಯಾನ್ಯಲ್ ಆಗಲಿ ಯಾವುದೊಂದು ಏನೂ ಇಲ್ಲ. ಇದು ನಾನು ಪರ್ಚೇಸ್ ಮಾಡಿದ್ದು ಆಫ್ಲೈನಲ್ಲಿ, ಹಾಗಾಗಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ನೀವು ತುಂಬ ಶಾಪ್ಸಲ್ಲಿ ನೋಡಿರ್ತೀರ ಆ್ಯಕ್ಚುಲಿ ಈ ಒಂದು ಬ್ರ್ಯಾಂಡ್. ಇದು ಈವನ್ ಮಾರ್ಕೆಟ್ಗಳಲ್ಲಿ ಹೋದರೆ ನಿಮಗೆ ತುಂಬಾ ಕಾಣುತ್ತೆ ಈ ಬ್ರ್ಯಾಂಡ್. ಎಲ್ಲ ಅಂಗಡಿಗಳಲ್ಲೂ ಇರುತ್ತೆ ಕಂಪಲ್ಸರಿಯಾಗಿ. ನಮಗೆ ನೆಕ್ ಬ್ಯಾಂಡ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ, ಕಾಣ್ತಾ ಇದೆ ನಿಮಗೆ. ನಿಜವಾಗ್ಲೂ ಇದು ನೋಡಿ, ಅವರು ಲೆದರ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ ಯಾವುದೇ ಒಂದು ಫಸ್ಟ್ ಪ್ಲಾಸ್ಟಿಕ್ ಇರ್ತಾಯಿತ್ತು. ನಾನು ಯೂಸ್ ಮಾಡ್ತಾಯಿದ್ದೀನಿ ಪ್ರೋಟೋನಿಕ್ಸ್ ಅವರ ಒಂದು ನೆಕ್ ಬ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ ಡೈಲಿ ಇದಕ್ಕೆ. ಅದರಲ್ಲಿ ನಾರ್ಮಲ್ ಪ್ಲಾಸ್ಟಿಕ್ ಇದೆ, ಸ್ವಲ್ಪ ರಬ್ಬರ್ ಟೈಪ್ ಇದೆ. ಇದರಲ್ಲಿ ಇವ್ರು ಬಂದು ಐವಾನ್ ಕಂಪ್ನಿಯವ್ರು ಬಂದು ಆ್ಯಕ್ಚುಲಾಗಿ ಒಂದು ಲೆದರ್ನ ಮೋಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡೋಕ್ಕೆ ಒಳ್ಳೆ ಪ್ರೀಮಿಯಂ ಲುಕ್ ಕಾಣ್ತಾ ಇದೆ ನೋಡಿ ನಿಮಗೆ. ಅದು ಬಿಟ್ಟರೆ ನಮಗೆ ಈ ಒಂದು ತುಂಬ ದಪ್ಪ ಕಾಣ್ತಾ ಇದೆ. ಇದು ಈ ಪೊಸಿಷನ್, ಈ ಒಂದು ಏನಿದೆ ನಿಮಗೆ, ಈ ಸ್ವಿಚ್ ಹೋಲ್ಡರ್ಸು ಮತ್ತು ಚಾರ್ಜಿಂಗ್ ಡಾಕ್ ಬರುತ್ತಲ್ಲ, ಇದು ಬಂದು ನಮಗೆ ತುಂಬ ದಪ್ಪ ಕಾಣಿಸ್ತಾ ಇದೆ. ಭಾರ ಏನು ನಾವು ಕತ್ತಲು ಹಾಕೊಳ್ಳೋದಕ್ಕೋಸ್ಕರ ನಮಗೆ ಭಾರ ಅನಿಸೋದಿಲ್ಲ, ಆದ್ರೂ ಅದೊಂದು ಸ್ವಲ್ಪ ದಪ್ಪ ಅನಿಸ್ತು. ಓಕೆನಾ. ಮತ್ತು ನಮಗೆ ಈ ಕಡೆ ನೋಡ್ತಾ ಇದ್ದರೆ ನಮಗೆ ಐವಾನ್ ಅನ್ನೋದೊಂದು ಬ್ರ್ಯಾಂಡ್ ನೇಮ್ ಕಾಣ್ತಿದೆ, ಮತ್ತು ಅದರಲ್ಲಿ ಒಂದು ಮಾಡಲ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ, ಇಲ್ಲಿ ಕಾಣ್ತಾ ಇದ್ದಿಲ್ಲ. ಅದು ಬಿಟ್ಟರೆ ನಮಗೆ ಇಲ್ಲಿ ಈ ಕಡೆ ಅವ್ರು ಏನೇನು ಬಟನ್ಸ್ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೋದು. ಜಸ್ಟು ವಾಲ್ಯೂಮ್ ರಾಕರ್ ಅಂತ ಹೇಳಿದ್ರೆ ವಾಲ್ಯೂಮ್ ಪ್ಲಸ್ಸು ಮೈನಸ್ಸು, ಇದು ಪ್ಲೇ ಪಾಸು ಆನು ಕಾಲ್ ರಿಸೀವು ಮತ್ತು ಕಟ್ ಮಾಡೋವಂಥ ಒಂದು ಬಟನ್ ನಮಗಿಲ್ಲಿ ಕಾಣುತ್ತೆ. ಇಲ್ಲೇ ನಮಗೆ ಮೈಕ್ ಸಹ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ನೋಡೋಣ, ಕನೆಕ್ಟ್ ಮಾಡಿ ನೋಡಿ ಸೌಂಡ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಈಗ ಕಾಣ್ತಾ ಇದೆ, ನಾನು ನನ್ನ ಒಂದು iPhone 12 ಮಿನಿಗೆ ಇದನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಕನೆಕ್ಟ್ ಆಯಿತು ನೋಡಿ, IV62 ಅಂಥೇಳಿ. ನೋಡೋಣ, ಕೆಲವು ಒಂದು ಮ್ಯೂಸಿಕ್ನ ಪ್ಲೇ ಮಾಡಿ ನೋಡ್ತೀನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸ್ಪೆಸಿಫಿಕೇಷನ್ ಅದು ನೋಡ ಬನ್ನಿ, ಯಾವ ಇದ್ದು ಪ್ರೈಸ್ ಏನಿದೆ, ಆ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿದ್ರಲ್ಲ,
ಇದರ ಒಂದು ಸೌಂಡ್ ಕ್ಲಾರಿಟಿ ಯಾವ ರೀತಿ ಇದೆ ಅಂಥೇಳಿ ಥೆರಿಬಲ್ ತುಂಬಾ ಇದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಂತ ಹೇಳೋಕ್ಕಾಗಲ್ಲ. ನಾರ್ಮಲ್ಗನ ಸ್ವಲ್ಪ ಒಂದು 10% ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಬೇಸ್ ಎಫೆಕ್ಟು ತುಂಬ ಹೆವಿ ಬೇಸ್ ಇಲ್ಲ, ನಾರ್ಮಲ್ ಬೇಸ್ ಇದೆ. ಡೈಲಿ ಯೂಸೇಜ್ಗೆ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಇದರ ಪ್ರೈಸ್ ಬಂದು ನಾನು ತೊಗೊಂಡಿದ್ದು ಪ್ರೈಸ್ ಬಂದು 400 ರುಪೀಸ್. ಇದು ಆನ್ಲೈನಲ್ಲೂ ಇದೇ ನಿಮಗೆ ಸಿಗುತ್ತೆ ಆ್ಯಕ್ಚುಲಾಗಿ, ಫ್ಲಿಪ್ಕಾರ್ಟಲ್ಲೆಲ್ಲನೂ ನಾನು ನೋಡಿದ್ದೀನಿ. ಇದು ಆನ್ಲೈನಲ್ಲಿ ನಿಮಗೆ 599 ಆಗುತ್ತೆ, ಆಫ್ಲೈನಲ್ಲಿ ನಿಮಗೆ 399 ಆಗುತ್ತೆ. ಹಾಗಾಗಿ ತಗೋಬೋದು ಈ ರೇಂಜ್ಗೆ. ಅವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, ಚಾರ್ಜ್ ಮಾಡಿದ್ರೆ 45 hours ನಮಗೆ ಯೂಸೇಜ್ ಬರುತ್ತೆ ಅಂತೇಳಿದ್ರೆ ಇದು ಗ್ಯಾಜೆಟ್ ಅಂಡರ್ 500 ರೇಂಜಲ್ಲಿ ನಾನು ಹೇಳ್ತಾ ಇದ್ದೀನಿ. 500 ರೂಪಾಯಿ ಒಳಗಿನ ಒಂದು ನೆಕ್ ಬ್ಯಾಂಡ್ ಬೇಕು ಅನ್ನೋದಾದರೆ ಆರಾಮ್ಸೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ನಾವು ನೆಕ್ಸ್ಟ್ ನಮ್ಮ ಅರೋಮಾ ಕಂಪ್ನಿ. ಇದೆಲ್ಲ ತುಂಬ ಕಡೆ ನೋಡಿದ್ದೀರಾ ಅನ್ಕೊತೀನಿ. ಆಫ್ಲೈನಲ್ಲೂ ಸಹ ತುಂಬ ಸಿಗುತ್ತೆ, ಆನ್ಲೈನಲ್ಲೂ ತುಂಬ ಸೇಲ್ ಆಗ್ತಾಯಿದೆ. ಇದು ಒಂಥರ ಯಾವ ರೀತಿ ಅಂತ ಹೇಳಿದ್ರೆ ಟೋಟಲಿ ಚೈನಾ ಮೇಡಲ್ಲ ಅಂತ ನೋಡ್ತೀನಿ ರೀ, ಒಂದು ಸೆಕೆಂಡು. ಇದು ಚೈನಾ ಮೇಡಲ್ಲ, ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆ್ಯಕ್ಚುಲಾಗಿ. ಇದೇನಪ್ಪ ಅಂತ ಹೇಳಿದ್ರೆ ಈ ಸ್ಟಾರ್ಟಪ್ ಕಂಪ್ನಿ ಅಂತಾರಲ್ವ, ಒಂದು ಸ್ವಲ್ಪ ಹಿಟ್ಟಾಗೋ ಥರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಲ್ಲಿರೋ ಅಂಥ ಒಂದು ಕಂಪ್ನಿ ಇದು. ನಾನು 1-2-3 ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಇದು ಆ್ಯಕ್ಚುಲಾಗಿ. ಈಗ ನನ್ನ ಹತ್ರ ಇಲ್ಲ. ನೆಕ್ ಬ್ಯಾಂಡ್ ಸಹ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಬ್ರದರ್ ಯೂಸ್ ಮಾಡ್ತಾಯಿದ್ದಾರೆ. ಅವರು ಸಹ ಒಂದು 7 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದಾರೆ ನೆಕ್ ಬ್ಯಾಂಡು. ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ ಆ್ಯಕ್ಚುಲಾಗಿ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದನ್ನು ನೋಡಿದೆ ನಾನು, ಇದು ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಅನ್ನೋದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದೆ ಆ್ಯಕ್ಚುಲಾಗಿ. ಇಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, 10 minutes ಆಫ್ ಚಾರ್ಜ್ ಈಸ್ ಈಕ್ವಲ್ ಟು 5 hours ಆಫ್ ಯೂಸೇಜ್ ಅಂತೇಳಿ. ಟೈಟಾನಿಯಮ್ ಅಂತ ಅವರ ಒಂದು ಮಾಡೆಲ್ ನೇಮ್ ಇದು. ನೋಡೋಣ ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡೋಣ. ನೋಡಿ ಒಳ್ಳೆ ಸ್ಟಿಕರಿಂಗು ಸಹ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅಪ್ಕಮಿಂಗ್ ಕಂಪ್ನಿ ಅಂತ ಹೇಳ್ಬೋದು. ಈ ಬೋಟ್ ಅವೆಲ್ಲನೂ ಇದೇ ರೀತಿಯಲ್ಲೇ ಸ್ಟಾರ್ಟ್ ಆಗಿದ್ದು. ಈ ಫೋಟೋನಿಕ್ಸ್ ಆಗಲಿ, ಬೋಟು ಇವೆಲ್ಲನೂ ಸೇಮ್ ಇದೇ ರೀತಿಯಲ್ಲೇ ಸ್ಟಾರ್ಟ್ ಆಗಿದೆ. ಆದರೆ ಈಗ ಬೋಟ್ ಬಂದು ನಿಮಗೆ ಗೊತ್ತಿದೆ ಬೋಟು ಯಾವ ಸ್ಟೇಜಲ್ಲಿದೆ ಅಂಥೇಳಿ. ಒಂದು ಒಳ್ಳೆ ಕಂಪ್ನಿ ಆಗಿಬಿಡ್ತದೆ ಆ್ಯಕ್ಚುಲಾಗಿ ಬ್ರ್ಯಾಂಡ್ ಅದು. ನೋಡಿ ಇವರ ಒಂದು ಪ್ಯಾಕಿಂಗ್ ನೋಡಿ, ಪ್ಲಾಸ್ಟಿಕ್ ಕವರಲ್ಲಿ ಕಾಣ್ತಾ ಇದೆ. ಬ್ಯಾಡ್ ಅಂತ ಹೇಳೋಕ್ಕಾಗೋದಿಲ್ಲ. ಇದರಲ್ಲಿ ನಮಗೆ ನೋಡಿ ಇಷ್ಟು ಬಿಟ್ಟರೆ ಅದು ಬಿಟ್ಟರೆ ನಮಗೆ ಇದರಲ್ಲಿ ಏನೂ ಇಲ್ಲ. ಪ್ಲಾಸ್ಟಿಕ್ ಕವರ್ ಕೂಡ ನಮಗೆ ಚೆನ್ನಾಗಿದೆ. ಅವರಂಥ ಬ್ರ್ಯಾಂಡ್ನ ಸಿಂಬಲ್ ಒಂದು ಕಾಣ್ತಾ ಇದೆ. ಇಲ್ಲಿ ಅವರ ಒಂದು ಕೆಲವು ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇನ್ಬಿಲ್ಟ್ ಮೈಕ್ರೋಫೋನ್ ಆಗಲಿ, ಸ್ಮಾರ್ಟ್ ವಾಯ್ಸ್ ಅಸಿಸ್ಟೆಂಟ್ ಇದೆ, ಬ್ಲೂಟೂತ್ 5.0, ಈಗೆಲ್ಲ ಬ್ಲೂಟೂತ್ 5.1, 5.2, 5.3 ಸಹ ಬಂದುಬಿಟ್ಟಿದೆ. ಅದ್ರ ಬಿಟ್ಟರೆ ಇನ್ನು ರಿಚ್ ಬೇಸ್ ಇದೆ ಅಂತ ಕೊಟ್ಟಿದ್ದಾರೆ. ಕಂಫರ್ಟಬಲ್ ಇಯರ್ಬಡ್ಸು, ಲೈಟ್ ವೈಟ್ ಡಿಸೈನು, ಮ್ಯಾಗ್ನೆಟಿಕ್ ಇದೆ ಅಂತ ಕೊಟ್ಟಿದ್ದಾರೆ. ನೋಡೋಣ. ಬ್ರ್ಯಾಂಡ್ ಪ್ರಾಮಿಸ್ ಸಹ ಅವರು ಕೊಟ್ಟಿದ್ದಾರೆ. ಇದು ಯೂಸರ್ ಮ್ಯಾನ್ಯಲ್ನ ಕೊಡೋದ್ರಲ್ಲಿ ಇವರು ಪ್ಲಾಸ್ಟಿಕ್ ಕವರಲ್ಲೇ ಸ್ಪೆಸಿಫೈ ಮಾಡಿಬಿಟ್ಟಿದ್ದಾರೆ. ಓಕೆ, ಇದನ್ನು ನಾವು ಪಕ್ಕಕ್ಕಿಟ್ಟರೆ ನಮ್ಮ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ನಿಜವಾಗ್ಲೂ ನನಗೆ ಈ ಶೈನಿ ಬಿಟ್ಟರೆ ಈ ಒಂದು ಪಾರ್ಟ್ ಏನಿದೆ ನಾವು ನೆಕ್ ಮೇಲೆ, ನಮಗೆ ಇದು ಒಳ್ಳೆ ರೆಸ್ಟಿಂಗ್ ಚೆನ್ನಾಗಿರುತ್ತೆ. ಇದು ಇಚ್ಚಿನೆಸ್ ಬರೋದಿಲ್ಲ. ಈ ಪ್ಲಾಸ್ಟಿಕ್ಸ್ ತುಂಬ ಯೂಸ್ ಮಾಡಿದ್ದೀನಿ ನಾನು. ಅದು ಬಿಟ್ಟರೆ ನಮಗೆ ಇದು ನನಗೇನೋ ಇದೊಂಥರ ಜಾತ್ರೆ ಅನಿಸ್ಬಿಡ್ತು. ಈ ಸಿಲ್ವರಲ್ಲಿ ಅವ್ರು ಕೊಟ್ಟಿರೋದು ಜಾತ್ರೆ ಅನಿಸ್ಬಿಡ್ತು ನನಗೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಅರೋಮಾ ಕಂಪ್ನಿಯ ಒಂದು ಬ್ರ್ಯಾಂಡ್ ನೇಮಲ್ಲಿ ಸಿಗ್ತಾ ಇದೆ. ಇದು ಅವರು ಮ್ಯಾಗ್ನೆಟಿಕ್ ಅಂತ ಹೇಳಿದ್ದಾರೆ. ಓಕೆ, ಮ್ಯಾಗ್ನೆಟಿಕ್ ಇದೆ. ನೋಡೋಣ. ಇದನ್ನು ಸಹ ಈಗ ಟೆಸ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂಥೇಳಿ. ಇದು ಕೂಡ ಅಷ್ಟೇ ಸೇಮ್ ವಾಲ್ಯೂಮ್ ಪ್ಲಸ್ ಮೈನಸ್ ಇದೆ. ಸೆಂಟ್ರಲ್ಲಿ ಕಾಲ್ ಆನ್ ಆಫ್ ಮಾಡೋದು. ಇಲ್ಲಿ ನಮಗೆ ಮೈಕ್ ಕಾಣ್ತಾ ಇದೆ, ಡಾಟ್ ಕಾಣ್ತಿದೆ ನೋಡಿ. ಇದು ಒಂದು ಮೈಕ್ ಒಂದು ಹೋಲ್ ಅದು. ಮತ್ತು ಈ ಚಾರ್ಜಿಂಗ್ ಪೋರ್ಟ್ ನಮಗೆ ಸೇಮ್ ಆ್ಯಸ್ ಇಟ್ ಈಸ್. ಇದರಲ್ಲಿ ಚಾರ್ಜಿಂಗ್ ಕೇಬಲೂ ಕೊಟ್ಟಿಲ್ಲ ಗುರು. ನಿಜವಾಗ್ಲೂ ಇದೊಂದು ಬ್ಯಾಡ್ ಅಂತಲೇ ಹೇಳ್ಬೋದು. ಆದ್ರೂ ಮೈಕ್ರೋ USB ಕೇಬಲ್ಲು ಎಲ್ಲರೂ ಯೂಸ್ ಮಾಡಿದ್ದಾರೆ. ಈಗ ಎಲ್ಲದಕ್ಕೂ ಟೈಪ್ C ಬಂದುಬಿಟ್ಟಿದೆ. ಎಲ್ಲ ಸೆಲ್ ಫೋನ್ಸೂ, ಬಡ್ಜೆಟ್ ಫೋನ್ಸಿಂದನೂ ನಮಗೆ ಟೈಪ್ C ಕೇಬಲ್ ಸಿಗ್ತಾಯಿದೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಔಟ್ಡೇಟೆಡ್ ಅಂತಲೇ ಹೇಳ್ಬೋದು. ನೋಡೋಣ ಇದರ ಒಂದು ಕ್ಲಾರಿಟಿ ಏನಿದೆ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ಈಗ.
ಕೇಳಿದ್ರಲ್ಲ ಮ್ಯೂಸಿಕ್ಕು, ನಿಜವಾಗ್ಲೂ ಆ ಇಯರ್ಫೋನ್ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಇದು ಬೇಸಲ್ಲಾಗಲಿ ಟೆರಿಬಲ್ ಆಗಲಿ ತುಂಬ ನಾರ್ಮಲ್ ಆಗಿದೆ. ಬೇಸು ಸ್ವಲ್ಪ ಹೈ ಇದೆ, ಚೆನ್ನಾಗಿದೆ, ನಿಜವಾಗ್ಲೂ ಒಳ್ಳೆ ಸೌಂಡ್ ಕ್ಲಾರಿಟಿ ಇದೆ ಇದರಲ್ಲಿ. ಲುಕ್ ವೈಸಲ್ಲಿ ನನಗಿದು ಚೀಪ್ ಅನಿಸ್ತಾ ಇದೆ. ಇದು ಬಂದು ನೋಡೋದಕ್ಕೆ ಸ್ವಲ್ಪ ಪ್ರೀಮಿಯಮ್ ಲುಕ್ ಅನಿಸ್ತಾ ಇದೆ. ಆದರೆ ಇದು ಒಂದು ಅಕ್ವರ್ಡ್ ಆಯಿತು, ಆ್ಯಕ್ಚುಲಾಗಿ ತುಂಬ ಹೆವಿ ಆಯ್ತು ಇದು. ಅದು ಬಿಟ್ಟರೆ ಇದು ಸೌಂಡ್ ಕ್ಲಾರಿಟಿಯಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಇದರಲ್ಲಿ, ನಿಜವಾಗ್ಲೂ ವಾಯ್ಸು ಸೌಂಡ್ ಆಗಲಿ ವೋಕಲ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ಸ್ವಲ್ಪ ಟೇಬಲ್ಸ್ ಎಲ್ಲ ಜಾಸ್ತಿ ಇದೆ. ಅದು ಬಿಟ್ಟರೆ ಇದರ ಪ್ರೈಸ್ ರೇಂಜ್ ಏನಿದೆ ಅಂತ ಹೇಳಿದ್ರೆ, ಇದರ ಪ್ರೈಸ್ ರೇಂಜ್ ಬಂದು 349 ಇತ್ತು ಆ್ಯಕ್ಚುಲಾಗಿ. ಈಗ ಆಫರಲ್ಲಿ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಸೇಲ್ ಹೋಗ್ತಾಯಿದೆ ಈಗ. ಬಿಗ್ ಬಿಲಿಯನ್ ಡೇಸ್ ಹೋಗ್ತಾಯಿದೆ. ಅದರಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಆ್ಯಕ್ಚುಲಾಗಿ. ಇದನ್ನು 339ಗೆ ಆ್ಯಕ್ಚುಲಾಗಿ ನಾನು ಪರ್ಚೇಸ್ ಮಾಡಿದ್ದು. ಅರೋಮಾ ಕಂಪನಿಯ ಒಂದು ನೆಕ್ ಬ್ಯಾಂಡ್. ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, ಚಾರ್ಜ್ ಮಾಡಿದ್ರೆ 48 hours ಆಫ್ ಪ್ಲೇ ಬ್ಯಾಕ್ ನಮಗೆ ಸಿಗುತ್ತೆ ಅಂತ ಹೇಳಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಇದು ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ಲೆಸ್ ದೆನ್ 500 ರೇಂಜಲ್ಲಿ ಇದು ನೀವು 400 ಕೊಟ್ಟು ಇದನ್ನು ತೊಗೊಳ್ಳೋ ಬದಲು ಇದನ್ನು ತೊಗೋಬೋದು ಅಂತ ನಾನು ಒಂದು ಇದು. ಆ್ಯಕ್ಚುಲಿ ಈಗ ನೆಕ್ ಬ್ಯಾಂಡಲ್ಲಿ ಚೆಕ್ ಮಾಡಿರ್ತೀರ ನೀವು, ₹1000 ಕಮ್ಮಿಗೆ ಯಾವುದೇ ಒಂದು ನೆಕ್ ಬ್ಯಾಂಡು ಯಾವುದೇ ಒಂದು ನಿಮ್ಗೆ ಸಿಗೋದಿಲ್ಲ. ಅಂದರೆ ಕೆಲವು ಚೀಪ್ ಕ್ವಾಲಿಟಿ ಸಿಕ್ಬಿಡುತ್ತೆ ನಿಮಗೆ, ಅದರಲ್ಲೂ ಇದು ಇರಬಹುದೇನೋ. ಆದರೆ ನನ್ನ ಅನಿಸಿಕೆ ಅಂತ ಹೇಳಿದ್ರೆ, ನಾನು ಕಂಪ್ಯಾರಿಸನ್ ಮಾಡಿದ್ರಲ್ಲಿ ಆ್ಯಕ್ಚುಲಾಗಿ ಇದು ಕಂಪೇರ್ ಮಾಡೋದು ಇದು ಮೋರ್ ದೆನ್ ಎನಫ್. ಇದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ ಆ್ಯಕ್ಚುಲಾಗಿ ಡೈಲಿ ಯೂಸೇಜ್ಗೆ ಅಂತ ಹೇಳಿದ್ರೆ. ಈಗ ನಾವು 1000 ಗಟ್ಟಲೆ ಒಂದು 2000 3000 ಕೊಟ್ಟು ತೊಗೊಂಡು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಹೊಟ್ಟೆ ಹೊರದೋಗ್ಬಿಡುತ್ತೆ. ಕೆಲವರು ಇದ್ದೀರಾ, ಕೆಲವರೆಲ್ಲ ಹೋದ್ರೆ ಹೋಗಲಿ ನಾನು ತೊಗೋಬೋದು ಅಂತೇಳಿ. ಆದರೆ ಕೆಲವರು ತುಂಬ ಜನನೇ ಥಿಂಕ್ ಮಾಡ್ತಾ ಇರ್ತಾರೆ, ₹500 ಒಳಗೆ ಸಿಕ್ಕಿದ್ರೆ ಸಾಕು, ಯಾವುದಾದ್ರೂ ಚೆನ್ನಾಗಿರೋದು ಅನ್ನೋ ಥರ ಇತ್ತು. ಯಾರಾದರೂ ಪ್ಲ್ಯಾನ್ ಮಾಡೋ ಥರ ಇದ್ದರೆ ಖಂಡಿತವಾಗ್ಲಿ ತೊಗೊಳ್ಳಿ, ಚೆನ್ನಾಗಿದೆ. ಇದು ಅರೋಮಾ ಕಂಪ್ನಿಯ ಒಂದು ನೆಕ್ ಬ್ಯಾಂಡ್ ಚೆನ್ನಾಗಿದೆ. ಇನ್ನೊಂದು 2 ದಿನ ಇದೆ ಅಷ್ಟೇ ಸೇಲ್ಸು. ಅಷ್ಟರೊಳಗೆ ತುಂಬ ಸೇಲ್ಸ್, ತುಂಬ ಗ್ಯಾಜೆಟ್ಸು ಒಳ್ಳೆ ಸೇಲ್ಸಲ್ಲಿ ಕೊಟ್ಟಿದ್ದಾರೆ. ನಾನು ಕೆಲವು ಪರ್ಚೇಸ್ ಮಾಡಿದ್ದೀನಿ, ಇನ್ನು ಮುಂದಿನ ವೀಡಿಯೋಸಲ್ಲಿ ನಾನು ತಿಳಿಸ್ತೀನಿ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತುಂಬ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.